ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂಜೀವ್ ಕುಮಾರ್. ಇಂದಿನ ಒಂದು ತರಗತಿಯಲ್ಲಿ ಕರ್ನಾಟಕ ದರ್ಶನದ ಮುಂದುವರೆದ ಭಾಗವಾದ ಒಂದು ವಿಜಯನಗರ ಜಿಲ್ಲೆಯ ಬಗ್ಗೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ದಾರ್ಶನಿಕರ ಮಾತಿನೊಂದಿಗೆ ಇಂದಿನ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಹವ್ಯಾಸ ಬದಲಿಸಿ ನೋಡು, ಹಣೆಬರ ಬದಲಾದೀತು, ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದೀತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ದೋಣಿ ತನ್ನ ದಡ ಸೇರಿತು ಎಂಬ ಒಂದು ದಾರ್ಶನಿಕರ ಮಾತಿದೆಯಲ್ಲ ಸ್ನೇಹಿತರೆ. ಯಾವತ್ತು ನಾವು ಹವ್ಯಾಸಗಳನ್ನು ಬದಲಾಯಿಸ್ತಾ ಹೋಗ್ತೇವಲ್ಲ, ಯಾವಾಗ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಹವ್ಯಾಸಗಳ ಕಡೆಗೆ ಹೆಚ್ಚು ಒಲವು ತೋರಿಸ್ತಾ ಹೋಗ್ತೇವಲ್ಲ, ಆವಾಗ ನಮ್ಮ ಭವಿಷ್ಯವನ್ನು ಉಜ್ವಲವಾಗ್ಲಿಕ್ಕೆ ಇನ್ನು ತುಂಬಾ ಸಹಕಾರಿಯಾಗಿರುತ್ತದೆ. ನಾವು ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕ ಆಲೋಚನೆಗಳ ಕಡೆಗೆ ಯಾವತ್ತು ಒಲವು ತೋರಿಸ್ತೇವಲ್ಲ, ಆವಾಗ ನಮ್ಮ ಭವಿಷ್ಯ ಉಜ್ವಲಗೊಳ್ಳುತ್ತಾ ಹೋಗುತ್ತದೆ ಅಥವಾ ಉಜ್ವಲಗೊಳಿಸಬಹುದು. ನಾವು ಅಂದುಕೊಂಡದ್ದನ್ನು ಸಾಧಿಸ್ತಾ ಹೋಗಬಹುದು. ಹಾಗಾಗಿ ನಾವು ಇಂದಿನ ಒಂದು ತರಗತಿ ವಿಜಯನಗರ ಜಿಲ್ಲೆ ಬಗ್ಗೆ ನೋಡಿ. ವಿಜಯನಗರ ಜಿಲ್ಲೆ ಬಗ್ಗೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಈ ವಿಜಯನಗರ ಜಿಲ್ಲೆಯು ನೋಡಿ, ವಿಜಯನಗರ ಜಿಲ್ಲೆಯು 2020 ನವೆಂಬರ್ ಈ ಜಿಲ್ಲೆ ಘೋಷಣೆ ಆಗುತ್ತದೆ. ಘೋಷಣೆ 2020 ನವೆಂಬರ್ನಲ್ಲಿ. ಆ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಯಡಿಯೂರಪ್ಪನವರು ಕರ್ನಾಟಕದ ಒಂದು 2020 ನವೆಂಬರ್ನಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಿರ್ತಾರ ಅಂದ್ರೆ BS ಯಡಿಯೂರಪ್ಪನವರು ಇರ್ತಾರ. ಆ ಸಮಯದಲ್ಲಿ ಕರ್ನಾಟಕದ 31ನೇ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರ. ಅದೇ ಈ ಘೋಷಣೆಯಾದ ಜಿಲ್ಲೆಯು 2021 ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ದಿವಸ ಅಧಿಕೃತವಾಗಿ ಜಾರಿಗೆ ಬರುತ್ತದೆ ಅಥವಾ ಅಧಿಕೃತವಾಗಿ ಕರ್ನಾಟಕದ 31ನೇ ಜಿಲ್ಲೆಯಾಗಿ ರಚನೆ ಆಗುತ್ತದೆ ಅಥವಾ ಅಧಿಕೃತವಾಗಿ ಜಾರಿಗೆ ಬರುತ್ತದೆ. ಆದರೆ ಅಧಿಕೃತವಾಗಿ ಜಾರಿಗೆ ಬಂದಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ದರು ಅಂದರೆ ಆ ಸಮಯದಲ್ಲಿ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ, ಬರಿತೀನಿ ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಇದ್ದರು. ಅಂದರೆ ನಮ್ಮ ಕರ್ನಾಟಕ ಒಂದು ಇದರ ಇತಿಹಾಸ ಅಥವಾ ಹಿಂದಿನ ಒಂದು ಈ ಜಿಲ್ಲೆಗಳ ಬಗ್ಗೆ ತಿಳಿದುಕೊಂಡಾಗ ಕರ್ನಾಟಕ ಏಕೀಕರಣವಾದಾಗ 14 ಜಿಲ್ಲೆಗಳು ಕರ್ನಾಟಕದಲ್ಲಿ ಇದ್ದವು. ಆದರೆ ಮುಂದೆ 1997ರಲ್ಲಿ 4 ಜಿಲ್ಲೆ ಉದಯವಾದವು. ಇದೇ ರೀತಿ ಆಡಳಿತದ ಅನುಕೂಲಕ್ಕೋಸ್ಕರ ನಾವು ಜಿಲ್ಲೆಗಳನ್ನು ವಿಂಗಡಣೆ ಮಾಡ್ತಾ ಬಂದಿವಿ. ಅದೇ ರೀತಿ ವಿಜಯನಗರ ಜಿಲ್ಲೆಯು ಸಹ 31ನೇ ಜಿಲ್ಲೆಯಾಗಿ 2021 ಅಕ್ಟೋಬರ್ 2ರಂದು ಅಧಿಕೃತವಾಗಿ ಜಾರಿಗೆ ಬಂದಿರುತ್ತದೆ. ಆ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ದರು ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ಒಂದು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇದ್ದರು. ಹಾಗಾಗಿ ಇದು ಒಂದು ವಿಜಯನಗರದ ಮಾಹಿತಿಯಾಗಿರುತ್ತದೆ. ಅಂದರೆ ವಿಜಯನಗರ ಜಿಲ್ಲೆಯು 2020 ನವೆಂಬರ್ನಲ್ಲಿ ಏನಾಗ್ತಪ್ಪ ಅಂದ್ರೆ ಘೋಷಣೆ ಮಾಡ್ತಾರೆ. ಹೊಸ ವಿಜಯನಗರ ಜಿಲ್ಲೆ 31ನೇ ಜಿಲ್ಲೆ ಅಂತ ಘೋಷಣೆ ಮಾಡ್ತಾರೆ. 2021ರಲ್ಲಿ ಅಧಿಕೃತವಾಗಿ ಜಾರಿಗೆ ಬರುತ್ತದೆ. ಹಾಗಾದರೆ ಇದು ಯಾವ ಜಿಲ್ಲೆಯ ಒಂದು ಭಾಗವಾಗಿತ್ತು ಅಂತ ಕೇಳ್ತಾರ. ಇದು ಬಳ್ಳಾರಿ ಜಿಲ್ಲೆಯ ಒಂದು ಭಾಗವಾಗಿತ್ತು. ಅಂದರೆ ವಿಜಯನಗರ ಜಿಲ್ಲೆಯು ಬಳ್ಳಾರಿ ಜಿಲ್ಲೆಯ ಒಂದು ಪಶ್ಚಿಮ ಭಾಗ, ಅಂದರೆ ಪಶ್ಚಿಮ ಭಾಗವನ್ನು ಏನ್ ಮಾಡ್ತೀವಿ, ವಿಂಗಡಣೆ ಮಾಡಿ ಇದು ಹೊಸ 31ನೇ ಜಿಲ್ಲೆಯಾಗಿ ವಿಜಯನಗರ ಜಿಲ್ಲೆ ರಚನೆ ಆಗ್ತದೆ. ಸ್ನೇಹಿತರೆ, ಮುಂದೆ ಹೋಗೋಣ. ಸಂಪೂರ್ಣ ಒಂದು ಮಾಹಿತಿಯನ್ನು ಮುಂದೆ ನೋಡ್ತಾ ಹೋಗೋಣ. ನೋಡಿ, ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ತಾಲೂಕುಗಳು ಅಥವಾ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ತಾಲೂಕುಗಳು 6. ಯಾಕಂದ್ರೆ 31ನೇ ಜಿಲ್ಲೆ ಆಗಿದ್ದರಿಂದ ಮತ್ತು ರೀಸೆಂಟ್ ಆಗಿ 2021ರಲ್ಲಿ ರಚನೆ ಆದಂತಹ ಒಂದು ಜಿಲ್ಲೆ ಆದ್ದರಿಂದ ಅದರ ತಾಲೂಕುಗಳು ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುತ್ತವೆ. ಏಕೆಂದರೆ ಹಿಂದಿನ ಒಂದು ಹಲವಾರು ಪ್ರಶ್ನೆಗಳಲ್ಲಿ ಅವರ ತಾಲೂಕುಗಳು ಸಹ ಕೇಳ್ತಾ ಬಂದಿದ್ದಾನೆ ಸ್ನೇಹಿತರೆ. ಇದರಲ್ಲಿ ತಾಲೂಕುಗಳು ಯಾವಂದ್ರೆ ಹೊಸಪೇಟೆ, ನೋಡಿ, ಹೊಸಪೇಟೆ, ಕಂಪ್ಲಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಹೂವಿನಹಡಗಲಿ ಮತ್ತು ಹರಪನಹಳ್ಳಿ. ಇವು
ಪ್ರಮುಖ 6 ತಾಲೂಕುಗಳು ವಿಜಯನಗರದ ಒಂದು 6 ತಾಲೂಕುಗಳಾಗಿರುತ್ತವೆ. ಇವು ಯಾವ ರೀತಿ ನೆನಪಿಟ್ಕೋಬೇಕು ಅಂದರೆ, ಯಾಕಂದರೆ ನೆನಪಾರುವ ಒಂದು ಸಾಧ್ಯತೆ ತುಂಬ ಇರೋದರಿಂದ ನಾವು HK ಅಂತ ನೆನಪಿಟ್ಕೋಬೇಕು. ಏನು HK ಅಂದರೆ HKದಾಗ 4 ತಾಲೂಕುಗಳು ಬರ್ತಾವ, Kದಾಗ ಕೊಟ್ಟೂರು ಮತ್ತು ಕಂಪ್ಲಿ ತಾಲೂಕುಗಳು ಬರ್ತಾವ. ಈ ರೀತಿ ನಾವು ನೆನಪಿಟ್ಕೊಂಡು ಅಥವಾ ಈ ರೀತಿ ಕೋಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ತುಂಬ ದಿನ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತಾ ಬರ್ತದ. ಮುಂದೆ ಹೋಗೋಣ. ನೋಡಿ ಇಲ್ಲಿ ಹಾಕಿದೆ, ನೋಡಿ ಸ್ಲೈಡ್ ನೋಡ್ಕೊತೀವಿ. ಇದು 2021 ಅಕ್ಟೋಬರಲ್ಲಿ ರಚನೆ ಆಯಿತು. ಈ ಸಮಯದಲ್ಲಿ ಯಾರು, ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಇದ್ದರು. ಅದೇ ಇದು ಒಂದು 31ನೇ ಜಿಲ್ಲೆ ಆಗಿರುತ್ತದೆ. 2020 ನವೆಂಬರ್ನಲ್ಲಿ ಏನು ಘೋಷಣೆ ಆಗಿರುತ್ತದೆ, ರಾಜ್ಯ ಸರ್ಕಾರ ಘೋಷಣೆ ಮಾಡ್ತದ. ಏನು ವಿಜಯನಗರ ಜಿಲ್ಲೆ ಏನಪ್ಪಾ ಅಂದ್ರೆ ಒಂದು 31ನೇ ಜಿಲ್ಲೆ ಬಳ್ಳಾರಿಯಿಂದ ವಿಭಾಗ ಮಾಡಿ ಘೋಷಣೆ ಮಾಡ್ತದೆ. ಆದರೆ 2021 ಅಕ್ಟೋಬರ್ 2ರಂದು ಅಧಿಕೃತವಾಗಿ ಜಿಲ್ಲೆ ಸ್ಥಾಪನೆ ಆಗ್ತದ. ಆ ಸಮಯದಲ್ಲಿ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿ ಯಾರಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಆಗಿರುತ್ತಾರೆ. ನೋಡಿ ವಿಜಯನಗರ ಜಿಲ್ಲೆ ಅದಲ್ಲ, ವಿಜಯನಗರ ಜಿಲ್ಲೆಯು ಹೈದರಾಬಾದ್ ಕರ್ನಾಟಕದ ಒಂದು ಭಾಗ. ಅಂದರೆ ವಿಜಯನಗರ ಜಿಲ್ಲೆಯು ಇದು ಕರ್ನಾಟಕದ 31ನೇ ಜಿಲ್ಲೆ ಆದರೆ ಹೈದರಾಬಾದ್ ಕರ್ನಾಟಕದ ಒಂದು 7ನೇ ಜಿಲ್ಲೆ ಆಗಿರುತ್ತದೆ. ಅಂದರೆ ಹೈದರಾಬಾದ್ ಕರ್ನಾಟಕ ಜಾರಿಗೆ ಬಂದಾಗ ಅಥವಾ ಹೈದರಾಬಾದ್ ಕರ್ನಾಟಕ ಜಾರಿಗೆ 371 ಏನು ಮೀಸಲಾತಿ ಕೊಟ್ಟಲ್ಲ, ಆ ಸಮಯದಲ್ಲಿ 6 ಜಿಲ್ಲೆಗಳು ಹೈದರಾಬಾದ್ ಕರ್ನಾಟಕ. ಅಂದರೆ ಈಗ ಪ್ರಸ್ತುತ ಕಲ್ಯಾಣ ಕರ್ನಾಟಕತೆ ಮರುನಾಮಕರಣ ಮಾಡಿದ್ದಾರೆ ಸ್ನೇಹಿತರೆ. ಆ ಜಿಲ್ಲೆಯಲ್ಲಿ ಈಗ ಪ್ರಸ್ತುತ ಈ ವಿಜಯನಗರ 7ನೇ ಜಿಲ್ಲೆ ಆಗಿರುತ್ತದೆ. ನೋಡಿ ಹೈದರಾಬಾದ್ ಕರ್ನಾಟಕ ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತವೆ ನಾನು ಬರಿತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೋಕ ಸಾಧ್ಯ ಆಗಿರಬೇಕು. ಬೀದರ, ಕಲಬುರಗಿ, ರಾಯಚೂರು, ಯಾದಗಿರಿ, ಮತ್ತು ಕೊಪ್ಪಳ, 6 ಬಳ್ಳಾರಿ ಮತ್ತು 7 ವಿಜಯನಗರ. ಇವು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಾಗಿರುತ್ತವೆ. ಕಲ್ಯಾಣ ಕರ್ನಾಟಕದ ಒಂದು 7ನೇ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಬಂದರೆ ಕಲ್ಯಾಣ ಕರ್ನಾಟಕದ 7ನೇ ಜಿಲ್ಲೆ ಯಾವುದಪ್ಪ ಅಂದ್ರೆ ಇದು ವಿಜಯನಗರ ಜಿಲ್ಲೆ ಆಗಿರುತ್ತದೆ. ಹಾಗಾಗಿ ಈ 371J ಇದೆಯಲ್ಲ ಸ್ನೇಹಿತರೆ, ಈ 371J ಅದಲ್ಲ, ಅದರ ಮೀಸಲಾತಿ ಯಾವ ವರ್ಷದಿಂದ ಬಂತು ಅಂದ್ರೆ 2012 ಅಮೆಂಡ್ಮೆಂಟ್ ಆಗ್ತದ. 2012 ಕೊನೆಯಲ್ಲಿ ರಾಷ್ಟ್ರಪತಿ ಅಂಕಿತ ದೊರೆತು ಕೊನೆಯದಾಗಿ ಜಾರಿಗೆ ಬಂದಿದ್ದು 2013ರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 371J ಮೀಸಲಾತಿ ಕೊಡ್ತಾರ. 371J ಮೀಸಲಾತಿಯ ವಿಶೇಷತೆ ಏನಪ್ಪಾ ಅಂದ್ರೆ ಅಲ್ಲಿ ಸ್ಥಳೀಯ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣಕ್ಕೆ ವಿಶೇಷವಾದಂತಹ ಸ್ಥಳೀಯರಿಗೆ ಮೀಸಲಾತಿ ಮತ್ತು ಅದಕ್ಕೆ ಸಪರೇಟ್ ಆದಂತಹ ಒಂದು ಕೌನ್ಸಿಲ್ ಅಥವಾ ಒಂದು ಬೋರ್ಡ್ ಅನ್ನು ನೇಮಕ ಮಾಡ್ತಾರೆ. ಮತ್ತೆ ಅದಕ್ಕೆ ಸಪರೇಟ್ ಆದಂತಹ ಕೆಲವು ಬಜೆಟ್ ಅದರಲ್ಲಿ ಹಣವನ್ನು ಮೀಸಲಿಟ್ಟಿರ್ತಾರೆ. ಯಾಕಂದ್ರೆ ಆ ಹಿಂದುಳಿದ ಪ್ರದೇಶವು ಅಭಿವೃದ್ಧಿ ಆಗಲೆಂದು ಈ ತರ ಮೀಸಲಾತಿ ಕೊಡ್ತಾ ಬಂದಿರುತ್ತಾರೆ. ಈ 371J ಅನ್ನು ತಿಳ್ಕೊಂಡಿದ್ದೇವಲ್ಲ, J ಅನ್ನೋಕ್ಕಿಂತ ಅದಕ್ಕಿಂತ ಮೇಲೆ ಇರುವಂತ ಕೆಲವೊಂದು ABCDEF 371A B ಏನ್ ಹೇಳ್ತದೆ ಇಲ್ಲೇ ನಾವು ತಿಳ್ಕೊಳ್ಳೋಣ. ಏಕೆಂದರೆ ಇವೆಲ್ಲ ಪರೀಕ್ಷೆಗಳಿಗೆ ಬಹಳ ಪ್ರಮುಖವಾಗಿರುತ್ತವೆ. ಹಾಗಾಗಿ ನಾವು ಈಗ 371J ಬರುವಂತ ನೋಡಿ 371J ಬರುವಂತ ಜಿಲ್ಲೆಗಳು ನಾವೇನು ತಿಳ್ಕೊಂಡಿವಿ, ಒಂದು ಬೀದರ್ ಆಗಲಿ, ಒಂದು ಕಲಬುರಗಿ, ರಾಯಚೂರು, ಯಾದಗಿರಿ, ಮತ್ತೆ ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳು. ಇವು 371J ಅಂದ್ರೆ ಹೈದರಾಬಾದ್ ಕರ್ನಾಟಕ ಮೀಸಲುದಲ್ಲಿ ಬರ್ತಾ ಹೋಗ್ತವೆ. ಪ್ರಸ್ತುತ ಹೈದರಾಬಾದ್ ಕರ್ನಾಟಕವನ್ನು ಏನಂತ ಕರೀತಾರೆ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತೆ ಮರುನಾಮಕರಣ ಮಾಡಿರುತ್ತಾರೆ. ಹಾಗಾಗಿ ಮುಂದೆ ಹೋಗೋಣ. ಈ 371ನಲ್ಲಿ ಇರುವಂತಹ ಸ್ವಲ್ಪ ಮೀಸಲಾತಿಗಳು, ಅದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಇಲ್ಲೇ ತಿಳಿದುಕೊಳ್ಳೋಣ. ಏಕೆಂದರೆ ನಾವು ಮುಂದೆ ಪರೀಕ್ಷೆ ಬರುವಾಗ ಯಾವುದೇ ರೀತಿ ಗೊಂದಲಕ್ಕೆ ಈಡಾಗಬಾರದು. ಹಾಗಾಗಿ ನೋಡಿ 371 ಬರಿತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳಕ ಸಾಧ್ಯ ಆಗಿರಬೇಕು. 371 371A 371B 371C ಮತ್ತು ಗುಜರಾತ.
371 ಏನು ಹೇಳ್ತಪ್ಪ ಅಂದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತದ ಒಂದು ಮೀಸಲಾತಿ ಹೇಳ್ತದ. ಆಮೇಲೆ ಎ ನಾಗಾಲ್ಯಾಂಡ ಮತ್ತೆ ಅಸ್ಸಾಮ, ಮಣಿಪುರ. ನೋಡಿ ಇದು 371 ಎ ಏನು ಹೇಳ್ತಂದ್ರೆ ನಾಗಾಲ್ಯಾಂಡ್ ಬಗ್ಗೆ ಹೇಳ್ತದ. 371 ಬಿ ಏನು ಹೇಳ್ತಂದ್ರೆ ಅಸ್ಸಾಮ. 371 ಡಿ ಸಿ ಏನು ಹೇಳ್ತಂದ್ರೆ ಮಣಿಪುರ ಬಗ್ಗೆ ಹೇಳ್ತಾ ಬರ್ತದ. ಅದೇ ರೀತಿ ನಾವು ಏನು ಮಾಡೋಣ, ಡಿ ಮತ್ತು ಈ ಮುಂದೆ ಹೋಗೋಣ. ಸ್ವಲ್ಪ ಇದು ನೋಟ್ ಮಾಡ್ಕೋಕ ನೀವು ಸಾಧ್ಯ ಆಗಿರ್ಬೇಕು. ABC ಏನು ಹೇಳ್ತಾ 371 ಏನು ಹೇಳ್ತಾ ನೀವು ನೋಟ್ ಮಾಡ್ಕೋಕ ಅಥವಾ ಒಂದು ಸ್ಕ್ರೀನ್ ಶಾಟ್ ತಗೊಳಕ ಒಂದು ಸಾಧ್ಯ ಆಗಿರಬೇಕು. ನೋಡಿ ನೆಕ್ಸ್ಟ್ ಹೇಳ್ತೀನಿ, DEFGHIJ ತನ ಎಲ್ಲವೂ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೋಕ ಸಾಧ್ಯ ಆಗಿರಬೇಕು. ನೋಡಿ 71 ಡಿ ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ಸಂಬಂಧಿಸಿದೆ. ಮತ್ತು ಇದು ಆಂಧ್ರ ಪ್ರದೇಶದ ಯೂನಿವರ್ಸಿಟಿ. ಎಫ್ ಏನು ಹೇಳ್ತಪ್ಪ ಅಂದ್ರೆ ಸಿಕ್ಕಿಂ. ಜಿ ನೋಡಿ ಮಿಜೋರಾಂ ಬಗ್ಗೆ ಹೇಳ್ತದ. ಎಚ್ ಅರುಣಾಚಲ ಪ್ರದೇಶ ಇದು ಎಚ್ ಅರುಣಾಚಲ. ನೋಡಿ 371 ಡಿ ಏನು ಹೇಳ್ತಪ್ಪ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ಮೀಸಲಾತಿ ಬಗ್ಗೆ ಹೇಳ್ತದ. ಅದೇ ಈ ಅಂದ್ರೆ ಆಂಧ್ರ ಪ್ರದೇಶದಲ್ಲಿರುವಂತ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಹೇಳ್ತಾ ಬರ್ತದ. ಅದೇ ರೀತಿ ಎಫ್ ಸಿಕ್ಕಿಮ, ಜಿ ಮಿಜೋರಾಂ, ಮತ್ತೆ ಎಚ್ ಅರುಣಾಚಲ ಪ್ರದೇಶದ ಬಗ್ಗೆ ಒಂದು ಮಾಹಿತಿ ಹೇಳ್ತಾ ಬರ್ತದೆ ಸ್ನೇಹಿತರೆ. ಮುಂದೆ ನೋಡೋಣ. IJ ಇನ್ನೂರು ಉಳಿದಿದೆ. ಒಂದು ಗೋವಾ ಅಥವಾ ಮತ್ತೆ ಜೆ ಬಂದ್ಬಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬಗ್ಗೆ ಮೀಸಲಾತಿ ತಿಳಿಸ್ಕೊಡ್ತಾ ಬರ್ತದೆ. ಹಾಗಾಗಿ ಈ ರಾಜ್ಯಗಳ ಬಗ್ಗೆ ನೀವು ಅಥವಾ 371 A to J ವರೆಗೆ ನೀವು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ ಇಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವುದು ಕನ್ನಡ ವಿಶ್ವವಿದ್ಯಾಲಯ. ನೋಡಿ ಕನ್ನಡ ವಿಶ್ವವಿದ್ಯಾಲಯದಲ್ಲ, ಈ ಕನ್ನಡವನ್ನು ಅಥವಾ ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಸ್ಥಾಪನೆಯಾದ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಇರುತ್ತೆ. ಇದು ಎಲ್ಲಿ ಇದೆ ಅಂದ್ರೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕಂಡುಬರುವಂಥ ಒಂದು ವಿಶ್ವವಿದ್ಯಾಲಯವಾಗಿರುತ್ತದೆ. ಇದರ ಮುಖ್ಯ ಅಥವಾ ಇದು 1991ರಲ್ಲಿ ಒಂದು ಸ್ಥಾಪನೆಯಾದಂಥ ಒಂದು ವಿಶ್ವವಿದ್ಯಾಲಯ. ಇದರ ಮೊದಲ ಕುಲಪತಿ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಕಂಬಾರ್. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾದ ಚಂದ್ರಶೇಖರ್ ಕಂಬಾರ್ ಅವರು ಹಲವಾರು ಕೃತಿಗಳು ಬರೆದು ಕರ್ನಾಟಕದ ಒಂದು ಮನೆಯ ಮಾತಾಗಿರುತ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿ ಅಂದ್ರೆ ವಿಜಯನಗರದಲ್ಲಿದೆ ಅಥವಾ ವಿಜಯನಗರ ಜಿಲ್ಲೆ ಹಂಪಿಯಲ್ಲಿದೆ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಈ ವಿಶ್ವವಿದ್ಯಾಲಯದ ಪ್ರಥಮ ಒಂದು ಉಪಕುಲಪತಿ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಕಂಬಾರ್ ಅಂತ ನೆನ್ಪಿಟ್ಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಈ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಏನಪ್ಪಾ ಅಂದ್ರೆ ನೋಡಿ, ಮಾತೆಂಬುದು ಒಂದು ಜ್ಯೋತಿರ್ಲಿಂಗ. ನಾವು ಯಾವ ಓದಿದೀವಲ್ಲಪ್ಪ ಹಿಂದಿನ ಒಂದು ತರಗತಿಯಲ್ಲಿ, ಏನಪ್ಪ ಅಂದ್ರೆ ಯಾವುದು ಜಾನಪದ ವಿಶ್ವವಿದ್ಯಾಲಯದು ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಜಾನಪದ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಇತ್ತು. ಅದೇ ಕರ್ನಾಟಕ ವಿಶ್ವವಿದ್ಯಾಲಯದ ಅರಿವೇ ಗುರು ಅಂತ ಇತ್ತು. ಮತ್ತೆ ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಬಗ್ಗೆ ಅದ್ರ ಬಗ್ಗೆನೂ ಧ್ಯೇಯವಾಕ್ಯ ತಿಳ್ಕೊಂಡಿವಿ. ಮತ್ತೆ ಯಾವ ಪ್ರಮುಖವಾಗಿರ್ತಾವಲ್ಲ ಅವು ಪ್ರತಿಯೊಂದನ್ನು ನಾವು ನೆನಪಿಟ್ಕೊಳಕ ಒಂದು ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ ಹಂಪಿ ಮುಖ್ಯವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕೇಂದ್ರವಾದಂತಹ ಹಂಪಿ ಏನಪ್ಪಾ ಅಂದ್ರ ಒಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಕರ್ನಾಟಕದ ಒಂದು ಮೊದಲ ಸ್ಥಳವಾಗಿದೆ. ಅಂದರೆ ಹಂಪಿಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಂಪಿ ಏನದಲ್ಲ ವಿಜಯನಗರ ಸಾಮ್ರಾಜ್ಯದ ಒಂದು 2ನೇ ರಾಜಧಾನಿ ಆಗಿರುತ್ತದೆ. ಅಂದರೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಮೊಟ್ಟ ಮೊದಲು 1336ರಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಒಂದು ಆನೆಗುಂದಿ, ಈ ಪ್ರಸ್ತುತ ಕೊಪ್ಪಳದಲ್ಲಿರುವಂಥ ಆನೆಗುಂದಿಯಲ್ಲಿ ಹಕ್ಕ ಬುಕ್ಕ ಮಾರಣ್ಣ, ಮದ್ದಣ್ಣ
ಈ ವ್ಯಕ್ತಿಗಳ ಹಕ್ಕ ರಾಯರು ಇರ್ತಾರಲ್ಲ, ಆನೆಗುಂದಿಯಲ್ಲಿ ಒಂದು ನಾಯಿಯನ್ನು ಮೊಲ ಅಟ್ಟಿಸಿಕೊಂಡು ಹೋಗುವಂಥ ಒಂದು ಸ್ಥಳದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿದ್ದು ಮುಂದೆ ಏನು ಮಾಡ್ತಾರೆ, ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಒಂದನೇ ಬುಕ್ಕರಾಯ ಈ ಆನೆಗುಂದಿಯಿಂದ ಹಂಪಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಅದಕ್ಕಾಗಿ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಗಳಲ್ಲಿ ಒಂದಾದ ಹಂಪಿ ತನ್ನದೇ ಆದಂಥ ಪ್ರಮುಖವಾದ ಒಂದು ಸ್ಥಾನಮಾನ ಪಡೆದುಕೊಂಡಿದೆ. ಈ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಕೇಂದ್ರ ಬಿಂದು ಅದಲ್ಲ, ಇದು ಹಂಪಿ ಆಗಿರುತ್ತದೆ. ಆ ವಿಜಯನಗರ ಆಳ್ವಿಕೆಯ ಸಮಯದಲ್ಲಿ ಅಲ್ಲಿ ಬಂಗಾರ ಮುತ್ತು ರತ್ನಗಳನ್ನು ಬೀದಿಯಲ್ಲಿ ಮಾರಾಟ ಮಾಡುತ್ತಿದ್ದರುವಂತೆ ನಾವು ಇತಿಹಾಸದಿಂದ ತಿಳಿದುಕೊಳ್ತಾ ಬಂದಿವಿ. ಮುಂದೆ ತಾಳಿಕೋಟಿ ಕದನ 1565 ಜನವರಿ 23ರಂದು ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಕಡೆ ಆದಿಲ್ ಶಾಹಿಗಳು ಮತ್ತು ಈ ಬಹುಮನಿ ಸಾಮ್ರಾಜ್ಯ ಇತ್ತಲ್ಲ, ಈ ಆದಿಲ್ ಶಾಹಿಗಳಾಗಲಿ ಅಥವಾ ನಿಜಾಂ ಶಾಹಿಗಳು ಅವರು ಒಕ್ಕೂಟದ ಮತ್ತು ಒಂದು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ತಾಳಿಕೋಟಿ ರಕ್ಕಸ ತಂಗಡಿಗೆ ಎಂಬ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾರೆ ಸ್ನೇಹಿತರೆ. ಆ ಸಮಯದಲ್ಲಿ ಅಲ್ಲಿರುವಂಥ ಜನರು ಏನಂತೀರ, ನೀವು ಹಲವಾರು ಜನರು ಕೇಳುತ್ತೀರಿ, ಆನೆ ಬಂತೊಂದು ಆನೆ ಎಲ್ಲಿಂದ ಬತ್ತ ಆನೆ ಅಂತ ಏನೋ ಸಣ್ಣವರಿದ್ದಾಗ ಕಲಿತಿಲ್ಲ. ಆನೆ ಬಂತೊಂದು ಆನೆ, ಎಲ್ಲಿಂದ ಬತ್ತ ಆನೆ, ಬಿಜಾಪುರದ ಆನೆ ಇಲ್ಲಿಗೆ ಯಾಕೆ ಬಂತು ಅಂತ ನಾವು ಕೇಳಿದ್ದೀವಿ. ಅಂದರೆ ಬಿಜಾಪುರದಿಂದ ಆನೆಗಳು ಬಂದು ಹಂಪಿಯಿಂದ ಮುತ್ತು ರತ್ನಗಳು ಆನೆಗಳ ಮೇಲೆ ಇಟ್ಟುಕೊಂಡು ಸವಾರಿಯನ್ನು ಮಾಡಿದ್ರು. ಅಂದರೆ ಅಲ್ಲಿದಿಂದ ಮುತ್ತು ರತ್ನಗಳನ್ನು ಒಯ್ಯುವಾಗ ಆನೆಗಳೇ ನರಳಾಡುತ್ತಿದ್ದುವಂತೆ ಹಲವಾರು ಇತಿಹಾಸಕಾರರು ಹೇಳ್ತಾರೆ ಸ್ನೇಹಿತರೆ. ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳುವಾಗ ರಾಬರ್ಟ್ ಸಿವೆಲ್ ಅವರು ಹೇಳ್ತಾರೆ, ಮರೆತು ಹೋದ ಸಾಮ್ರಾಜ್ಯ, ಫಾರ್ಗೆಟನ್ ಎಂಪೈರ್ ಅಂತ ಹೇಳ್ತಾರೆ. ಮರೆತು ಹೋದ ಒಂದು ಸಾಮ್ರಾಜ್ಯ ಅಂತ ಯಾರು ಹೇಳ್ತಾರೆ ಅಂದ್ರೆ ರಾಬರ್ಟ್ ಸಿವೆಲ್ ಅವರು ಹೇಳ್ತಾರೆ. ಅದೇ ರೀತಿ ನಮ್ಮ ಭಾರತೀಯ ಇತಿಹಾಸಕಾರರು ಹೇಳ್ತಾರೆ. ಯಾರು ನೀಲಕಂಠ ಶಾಸ್ತ್ರಿ ಅವರು ಹೇಳ್ತಾರೆ, ಇದು ಮರೆತು ಹೋದ ಸಾಮ್ರಾಜ್ಯ ಅಲ್ಲ, ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಹಂಪಿ ತನ್ನದೇ ಆದಂಥ ಒಂದು ಐತಿಹಾಸಿಕವಾದ ಒಂದು ತನ್ನದೇ ಆದ ಸ್ಥಾನಮಾನವನ್ನು ಪಡೆದಿದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಏನಪ್ಪಾ ಅಂದ್ರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಒಂದು ಸೇರ್ಪಡೆಯಾದ ಒಂದು ಸ್ಥಳ ಯಾವುದಪ್ಪ ಅಂದ್ರೆ ಹಂಪಿ ಆಗಿದೆ. ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಒಂದು ಕುಲದೈವ ಅಂತ ಕರಿತೀವಿ. ದೇವರು ವಿಜಯನಗರ ಸಾಮ್ರಾಜ್ಯದ ಒಂದು ಕುಲದೇವರು ಯಾರು, ವಿರೂಪಾಕ್ಷ ದೇವಾಲಯ ಕಂಡು ಬರುವುದು ಒಂದು ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಅಂತ ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅದೇ ರೀತಿ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಈ ಇದು ಹಕ್ಕ ಮಾರಣ್ಣ ಮುದ್ದಣ್ಣ ಅದರಲ್ಲ, ಇವರು ಸಂಗಮನ ಮಕ್ಕಳಾಗಿದ್ದರು. ಹಾಗಾಗಿ ಅವರ ತಂದೆಯ ಹೆಸರನ್ನೇ ಸಂಗಮ ಮನೆತನ ಅಂತೆ ಹೆಸರಿಟ್ಟರು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ 4 ಸಂತತಿ ಅಥವಾ 4 ಮನೆತನಗಳು ಆಳ್ವಿಕೆ ಮಾಡಿದವ. ಯಾವಪ್ಪ ಅಂದ್ರೆ ಸಂಗಮ, ಸಾಳುವ, ತುಳು, ಅರವೀಡು ಅಂತೆ 4 ಮನೆತನಗಳು ಆಳ್ವಿಕೆಯನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಸಂಗಮ ಮನೆತನ ಏನಪ್ಪಾ ಅಂದ್ರೆ ಅತಿ ದೀರ್ಘಕಾಲದ ಒಂದು ಆಳ್ವಿಕೆ ಮಾಡಿದ ಒಂದು ಮನೆತನ ಯಾವುದಪ್ಪ ಅಂದ್ರೆ ಸಂಗಮ ಮನೆತನ ಆಗಿರುತ್ತದೆ. ಅದೇ ಅತಿ ಕಡಿಮೆ ಅಂದರೆ 18 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಒಂದು ಮನೆತನ ಯಾವುದಪ್ಪ ಅಂದ್ರೆ ಸಾಳುವ ಮನೆತನ ಆಗಿರುತ್ತದೆ. ಅದೇ ರೀತಿ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಅವರು ಬರ್ತಾರೆ ಸ್ನೇಹಿತರೆ. ಶ್ರೀಕೃಷ್ಣ ದೇವರಾಯವರು ಅದರಲ್ಲ, ಅವರ ತಾಯಿಯ ನೆನಪಿಗಾಗಿ ನಾಗಲಾಂಬಿಕೆಯ ಅವಳ ಶ್ರೀಕೃಷ್ಣ ದೇವರಾಯರ ಒಂದು ತಾಯಿಯ ನೆನಪಿಗಾಗಿ ಒಂದು ಅವರ ತಾಯಿಯಾದ ನಾಗಲಾಂಬಿಕೆಯ ನೆನಪಿಗಾಗಿ ನಾಗಲಾಂಬಿಕಾ ಅಥವಾ ನಾಗಲಾಂಬೆ ಅನ್ನೋ ಒಂದು ಊರನ್ನು ರಚನೆ ಮಾಡ್ತಾರೆ. ಅದು ಪ್ರಸ್ತುತ ಈಗ ಹೊಸಪೇಟೆ ಆಗಿರುತ್ತದೆ. ಪ್ರಸ್ತುತ ಹೆಸರು ಅದರ ಹೊಸಪೇಟೆ ಅದಲ್ಲ, ವಿಜಯನಗರ ಜಿಲ್ಲೆಯ ಒಂದು ಕೇಂದ್ರ ಸ್ಥಾನ, ಹೆಡ್ ಕ್ವಾರ್ಟರ್ಸ್ ಆಗಿರುತ್ತದೆ. ಹಾಗಾಗಿ ಇದನ್ನು ನೆನಪಿಟ್ಟುಕೊಳ್ಳಕ್ಕೆ ಒಂದು ಸಾಧ್ಯ ಆಗಿರಬೇಕು. ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಶ್ರೀಕೃಷ್ಣ ದೇವರಾಯರು ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದರು. ತಾವು ಯುದ್ಧಕ್ಕೆ ಅಷ್ಟೇ ಗಮನ ಕೊಡದೆ ಒಂದು ಸಾಹಿತ್ಯ, ಸಂಸ್ಕೃತಿ, ಕಲೆಗೂ ತನ್ನದೇ ಆದಂಥ ಒಂದು ಕಲೆಯನ್ನು ಕೊಡುಗೆಯನ್ನು ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಅವರು ಬರೆದಂಥ ಒಂದು ಅಮುಕ್ತ ಮೌಲ್ಯ ಅದಲ್ಲ, ಅದು ಅಮುಕ್ತ ಮೌಲ್ಯ ತೆಲುಗು ಭಾಷೆಯಲ್ಲಿ ಬರೆದರು. ಹಾಗಾಗಿ ಇವರು ತೆಲುಗು ಭಾಷೆಗೂ ತಮ್ಮದೇ ಆದಂಥ ಒಂದು ಛಾಪು ನೀಡಿದರು. ಮತ್ತು ಜಾಂಬೋತಿ ಕಲ್ಯಾಣ ಬರೆದರು. ಮತ್ತು
ಉಷಾ ಪರಿಣಯ, ರಸಮಂಜರಿ ಇವೆಲ್ಲ ಏನು ಮಾಡಿದ್ರು ಸಂಸ್ಕೃತದಲ್ಲಿ ಬರೆದರು. ಹಾಗಾಗಿ ಈ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಸಿದ್ಧ ದೊರೆಯಾದ ಶ್ರೀಕೃಷ್ಣ ದೇವರಾಯದಲ್ಲ, ಇವರು ತುಳು ವಂಶದವರು. ತುಳು ವಂಶದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಆಗಿರ್ತಾರೆ. ಅವರಿಗೆ ಹಲವಾರು ಆಂಧ್ರ ಭೋಜ, ಯುವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಒಂದು ಬಿರುದುಗಳನ್ನು ಹೊಂದಿದ್ದರು. ಹಾಗಾಗಿ ಈ ವಿಜಯನಗರ ಜಿಲ್ಲೆಯು ಬಹಳ ಬಹಳ ಪ್ರಮುಖ ಒಂದು ಪಾತ್ರ ವಹಿಸುವುದು. ವಿಜಯನಗರ ಸಾಮ್ರಾಜ್ಯ ಐತಿಹಾಸಿಕವಾಗಿ ಹಂಪಿ ಜಿಲ್ಲೆ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡ್ರು. ಅಂದರೆ ವಿಜಯನಗರ ಸಾಮ್ರಾಜ್ಯರು ಮೊಟ್ಟ ಮೊದಲ ಆನೆಗುಂದಿ, ಪ್ರಸ್ತುತ ಕೊಪ್ಪಳದಲ್ಲಿರುವ ಆನೆಗುಂದಿ ಆಗಲಿ, ಹಂಪಿ, ವಿಜಯನಗರ ಜಿಲ್ಲೆ ಹಂಪಿ, ಪೆನಗೊಂಡ, ವೆಲ್ಲೂರು, ಲಾಸ್ಟ್ಗೆ ಕೊನೆಯ ಒಂದು ರಾಜಧಾನಿ ಯಾವ್ದು ಮಾಡಿಕೊಂಡ್ರು ಅಂದ್ರೆ ವೆಲ್ಲೂರು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ ಇತ್ತಲ್ಲ 1336ರಲ್ಲಿ ಸ್ಥಾಪನೆ ಮಾಡಿ 1565 ರಕ್ಕಸ ತಂಗಡಿ ಕದನ ನಡೆಯುವವರೆಗೂ ಒಂದು ಪ್ರಬಲ ಆಡಳಿತವನ್ನು ಮಾಡಿದ್ರು. ಈ ರಕ್ಕಸಿ ತಂಗಡಿಗೆ ಯುದ್ಧವಾದ ನಂತರ ಒಂದು ಸಾಮಂತರಸರಾಗಿ ಆಳ್ವಿಕೆ ಮಾಡ್ತಾ ಬಂದರು ಸ್ನೇಹಿತರೆ. ಯಾಕಂದ್ರೆ ತಮ್ಮ ಪ್ರಬಲತೆಯನ್ನು ಕಳ್ಕೊಂಡ್ರು. ವಿಜಯನಗರ ಅರಸರು ಈ ರಕ್ಕಸಿ ತಂಗಡಿಗೆ ಯುದ್ಧದಲ್ಲಿ ಸೋತ ನಂತರ ಅವರ ಸಾಮ್ರಾಜ್ಯದ ಪತನಕ್ಕೆ ಹೋಗ್ತಾ ಬರುತ್ತದೆ ಸ್ನೇಹಿತರೆ. ಹಾಗಾಗಿ ನೀವು ವಿಜಯನಗರ ಜಿಲ್ಲೆಯ ತನ್ನದೇ ಆದಂಥ ಒಂದು ಮಹತ್ವವನ್ನು ಪಡಿತಾ ಬಂದಿರುತ್ತದೆ. ಮುಂದೆ ನೋಡೋಣ ಏನು ವಿಜಯನಗರ ಜಿಲ್ಲೆ ಬಗ್ಗೆ. ಈ ವಿಜಯನಗರ ಜಿಲ್ಲೆ ಅದಲ್ಲ, ವಿಜಯನಗರ ಜಿಲ್ಲೆಯಲ್ಲಿ ಈ ಹಂಪಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂತ ಹೇಳಿದೆ. ಅಂದರೆ ನಾವು ಇವಾಗ ಇದರ ಬಗ್ಗೆ 360 ಡಿಗ್ರಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋದರೆ ಮುಂದೆ ನಮಗೆ ಬರುವಂಥ ಪರೀಕ್ಷೆಯಲ್ಲಿ ಗೊಂದಲಗಳಾಗುವುದು ತುಂಬ ಕಮ್ಮಿ ಆಗಿರುತ್ತದೆ. ನೋಡಿ, ಯುನೆಸ್ಕೋ ಪಾರಂಪರಿಕ ಪಟ್ಟಿ ಅಂತ ಹೇಳ್ದಲ್ಲ, ನೆಕ್ಸ್ಟ್ ಪೇಜಲ್ಲಿ ಹೇಳ್ತೀನಿ. ಯುನೆಸ್ಕೋ ಅದಲ್ಲ, ಯುನೆಸ್ಕೋ ಅದಲ್ಲ, ಯುನೈಟೆಡ್ ನೇಷನ್, ನಾನು ಬರಿತಾ ಹೋಗ್ತೀನಿ ಒಂದು ಸೆಕೆಂಡು. ಯುನೈಟೆಡ್ ನೇಷನ್ಸ್ ಈ ಯುನೆಸ್ಕೋ ಅದಲ್ಲ, ಇದರ ಫುಲ್ಫಾರ್ಮೇ ಹಲವಾರು ಪರೀಕ್ಷೆಗಳಿಗೆ ಕೇಳುತ್ತಾನೆ. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದರದ ಮುಖ್ಯ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ಒಂದು ಫ್ರಾನ್ಸ್ ದೇಶದ ಒಂದು ಪ್ಯಾರಿಸ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿರುತ್ತದೆ. ಇದು ಪ್ರಸ್ತುತ 194 ದೇಶಗಳು ಇದರ ಸದಸ್ಯತ್ವವನ್ನು ಪಡೆದುಕೊಂಡಿರುತ್ತವೆ ಸ್ನೇಹಿತರೆ. ಇದರ ಬಗ್ಗೆ ಒಂದು ವಿಶ್ವಸಂಸ್ಥೆಯ ಬಗ್ಗೆ ಹೇಳುವಾಗ, ಮತ್ತು ಯುನೆಸ್ಕೋ ಆಗಲಿ, ಯುನಿಸೆಫ್ ಆಗಲಿ, ಅಥವಾ WTO, IMF ಬಗ್ಗೆ ಇದರ ಬಗ್ಗೆ ಹೇಳುವಾಗ ನಾನು ಇದರ ಬಗ್ಗೆ ಸವಿವರವಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ಪ್ರಸ್ತುತವಾಗಿ ನಾವು ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ತಿಳ್ಕೋಬೇಕು. ಇದು 1945 ನವೆಂಬರಲ್ಲಿ ಸ್ಥಾಪನೆ ಆಗ್ತಾ ಬರ್ತದೆ. ಇದರ ಕೇಂದ್ರ ಕಚೇರಿ ಫ್ರಾನ್ಸ್ನ ಒಂದು ಪ್ಯಾರಿಸ್ನಲ್ಲಿ ಇದೆ. ಇದರ ಒಂದು ಮೊಟ್ಟ ಮೊದಲು ಈ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆದಂಥ ನಮ್ಮ ಭಾರತ ದೇಶದ ಸ್ಥಳಗಳು ಯಾವುವು ಅಂದ್ರೆ 1983ರಲ್ಲಿ ಆಗ್ರಾ ಕೋಟೆ, ಉತ್ತರ ಪ್ರದೇಶದ ಆಗ್ರಾ, ಅಜಂತಾ ಕೇವ್ಸ್, ಅಜಂತಾ ಗುಹೆಗಳಾಗಲಿ, ಎಲ್ಲೋರಾ ಗುಹೆಗಳಾಗಲಿ ಮತ್ತು ತಾಜ್ ಮಹಲ್, ಇವು 4 ಸ್ಥಳಗಳು ಏನಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಒಂದು ಸೇರ್ಪಡೆಯಾದ ಸ್ಥಳಗಳಾಗಿರುತ್ತವೆ. ಆದರೆ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಒಟ್ಟು 4 ಸ್ಥಳಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗಿರುತ್ತವೆ ಸ್ನೇಹಿತರೆ. ಯಾವ್ಯಾವಪ್ಪ ಅಂದ್ರೆ ಒಂದು 1986ರಲ್ಲಿ ಹಂಪಿ ನಾವು ನೆನ್ಪಿಟ್ಕೊಂಡು ಯಾವಾಗಲೇ ಹೇಳಿದೀವಿ. ಆಮೇಲೆ 1987ರಲ್ಲಿ ಏನಾಗ್ತದೆ ಅಂದ್ರೆ ಪಟ್ಟದಕಲ್ಲು ಯುನೆಸ್ಕೋ ಪಾರಂಪರಿಕ ಸೈಟ್ಗೆ ಸೇರ್ತದ. ಮತ್ತೆ 2012ರಲ್ಲಿ ಪಶ್ಚಿಮ ಘಟ್ಟಗಳು ಸೇರ್ಪಡೆ ಆಗ್ತವೆ. ಆದರೆ ಪಶ್ಚಿಮ ಘಟ್ಟಗಳು ಒಂದೇ ರಾಜ್ಯದಲ್ಲಿ ಇಲ್ಲ. ನಮ್ಮ ಕರ್ನಾಟಕ ಆಗಲಿ, ಮಹಾರಾಷ್ಟ್ರ, ಕೇರಳ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಈ ವೆಸ್ಟರ್ನ್ ಘಾಟ್ಸ್ಗಳೆಲ್ಲ ಹರಡಿದೆಯಲ್ಲ, ಇದು ನಮ್ಮ ಕರ್ನಾಟಕದ ಒಂದು ಭಾಗವಾಗಿದ್ದರಿಂದ 2012ರಲ್ಲಿ ಪಶ್ಚಿಮ ಘಟ್ಟಗಳು ಏನಾಗ್ತವೆ ಅಂದ್ರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗ್ತಾ ಹೋಗ್ತದೆ. ಅದೇ ರೀತಿ 2024ರಲ್ಲಿ ಒಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಸ್ಥಳ ಯಾವುದಪ್ಪ ಅಂದ್ರೆ ಒಂದು ಅಹೂಮ್ ಡೈನಸ್ಟಿ ಅಂದ್ರೆ ಅಸ್ಸಾಂ ದೇಶದಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂತ ಒಂದು ಅಹೂಮ್ ಸಾಮ್ರಾಜ್ಯ ಇರ್ತದೆ. ಅದರ ಒಂದು ಮೈದಾಮ್ಸ್ ಅಂದ್ರೆ ಒಂದು ಏನಂತ ಗೋರಿಗಳಾಗ್ಲಿ ಅವುಗಳು
ಏನಾಗೋದು ಅಂದರೆ 2024ರಲ್ಲಿ 43ನೇ ಸೈಟ್ ಆಗಿ ಸೇರ್ಪಡೆ ಆಗಿತ್ತು. ಅದೇ ರೀತಿ ಈಗ 2025ರಲ್ಲಿ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅಂತ ಸೇರಿದೆ. ಇದು ಒಂದು ಮಹಾರಾಷ್ಟ್ರ ತಮಿಳುನಾಡಿನಲ್ಲಿ ಇರುವಂತಹ ಪ್ರಮುಖ ಒಂದು ಐತಿಹಾಸಿಕ ಸ್ಥಳ ಆಗಿದೆ. ಇದು ಏನಾಗಿದೆಪ್ಪ ಅಂದ್ರೆ ಒಂದು ಯುನೆಸ್ಕೋ ಒಂದು ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಒಂದು 44ನೇ ಭಾರತದ ಒಂದು ಸ್ಥಳ ಆಗಿರುತ್ತದೆ. ಅಂದರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಭಾರತದ ಒಟ್ಟು ಎಷ್ಟು ಸ್ಥಳಗಳು ಸೇರ್ಪಡೆ ಅಂದ್ರೆ ಒಟ್ಟು 44 ಸ್ಥಳಗಳು. 44 ಸ್ಥಳಗಳಲ್ಲಿ ಒಂದು 36 ಸ್ಥಳಗಳು ಏನಾಗಿದಾವಪ್ಪ ಅಂದ್ರೆ ಒಂದು ಕಲ್ಚರಲ್ ಸೈಟ್ಗೆ, ಒಂದು ಮಿಕ್ಸ್ಡ್ ಸೈಟ್ಗೆ ಸೇರಿದೆ. ಯಾವುದಂದ್ರೆ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಮತ್ತೆ ನ್ಯಾಚುರಲ್ ಸೈಟ್ಸ್ ಅದಲ್ಲ, ನ್ಯಾಚುರಲ್ ಸೈಟ್ಸ್ಗಳು 7 ಅಂದರೆ ಪ್ರಸ್ತುತವು ಒಟ್ಟು 44 ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಒಂದು ಸ್ಥಳಗಳು ಭಾರತದಲ್ಲಿ ಇದಾವ ಅಂತ ನೀವು ನೆನ್ಪಿಟ್ಕೊಳಕ ಸಾಧ್ಯ ಆಗಿರಬೇಕು. ಹಾಗಾಗಿ ಈಗ ನಾವು ವಿಜಯನಗರ ಜಿಲ್ಲೆಯ ಬಗ್ಗೆ ಅಧ್ಯಯನ ಮಾಡ್ತಿದ್ದೇವಲ್ಲ, ಅದು ಹಂಪಿ ಅದಲ್ಲ, ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವಂಥ ಹಂಪಿ ಅದಲ್ಲ, ಹಂಪಿನೂ ಒಂದು ಯುನೆಸ್ಕೋ ಹೆರಿಟೇಜ್ ಸೈಟಿಗೆ 1986ನಲ್ಲಿ ಏನಂತಾರೆ ಈ ಪಟ್ಟಿಗೆ ಸೇರ್ಪಡೆ ಆಗಿರುತ್ತದೆ. ಮುಂದೆ ಹೋಗೋಣ ನೋಡಿ, ಇದು ಇಂಪಾರ್ಟೆಂಟ್. ಮತ್ತೆ ಹಂಪಿಯ ಕಲ್ಲಿನ ರಥ ಅದಲ್ಲ, ಹಂಪಿಯ ಕಲ್ಲಿನ ರಥ ಇದು 50 ನಮ್ಮ ಭಾರತ ದೇಶದ 50 ರೂಪಾಯಿ ನೋಟಿನ ಮೇಲೆ 50 ರೂಪಾಯಿ ನೋಟಿನ ಮೇಲೆ ಇರುವಂಥ ಒಂದು ಚಿತ್ರ ಯಾವುದಂದ್ರೆ ಒಂದು ಹಂಪಿಯ ಕಲ್ಲಿನ ರಥ ಆಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಈಗ 50 ರೂಪಾಯಿ ನೋಟಿನ ಮೇಲೆ ನೋಡಿದಲ್ಪ, ಇನ್ನು ಮುಂದೆ ಏನು ಮಾಡೋಣಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಇರುವಂಥ RBI ಮುದ್ರಣ ಮಾಡುವಂಥ ಎಲ್ಲ ನೋಟುಗಳ ಮೇಲೆ ಯಾವ ಚಿತ್ರಗಳದಾವಂತ ಇಲ್ಲೇ ತಿಳಿದುಕೊಳ್ತಾ ಹೋಗೋಣ. ನೋಡಿ, ಒಂದು 20 ರೂಪಾಯಿ ನೋಟದಲ್ಲಿ ಮಹಾರಾಷ್ಟ್ರದ ಎಲ್ಲೋರ ಗುಹೆಗಳದವ. 20 ರೂಪಾಯಿ ನೋಟ್ ಮೇಲೆ ಮಹಾರಾಷ್ಟ್ರದ ಎಲ್ಲೋರದ ಗುಹೆಗಳದವ. ಮತ್ತೆ 50 ರೂಪಾಯಿ ನೋಟ್ ಮೇಲೆ ಇವಾಗಲೇ ನೋಡಿದೆ ಹಂಪಿಯ ಕಲ್ಲಿನ ರಥ ಅದ. ಅದೇ ರಾಣಿಕಿ ವಾವ್ ಎಲ್ಲಿದಪ್ಪ ಅಂದ್ರೆ 100 ರೂಪಾಯಿ ನೋಟ್ ಮೇಲೆ 100 ರೂಪಾಯಿ ನೋಟ್ ಮೇಲೆ ರಾಣಿಕಿ ವಾವ್ ಇದೆ. ಅದೇ ಸಾಂಚಿ ಸ್ತೂಪ ಮಧ್ಯಪ್ರದೇಶದ ಒಂದು ಸಾಂಚಿ ಸ್ತೂಪ ಅದಲ್ಲ, ಈ ಸ್ತೂಪ ಯಾವುದಪ್ಪ ಅಂದ್ರೆ 200 ರೂಪಾಯಿ ನೋಟದ ಮೇಲೆ ಇರುವಂತ ಒಂದು ಚಿತ್ರ ಆಗಿರುತ್ತದೆ. ಮುಂದೆ ಕೆಂಪು ಕೋಟೆ 500 ರೂಪಾಯಿ ನೋಟ್ ಮೇಲೆ ಇರುವಂತ ಒಂದು ಚಿತ್ರ ಯಾವುದಪ್ಪ ಅಂದ್ರೆ ಒಂದು ಕೆಂಪು ಕೋಟೆ ಆಗಿರುತ್ತದೆ. ಮತ್ತೆ ಮಂಗಳಯಾನ ಇರುವುದು 2000 ರೂಪಾಯಿ ನೋಟು. ಈಗ ಪ್ರಸ್ತುತವಾಗಿ 2000 ರೂಪಾಯಿ ನೋಟುಗಳ ಮುದ್ರಣವನ್ನು ಸ್ಥಗಿತಗೊಳಿಸಿದ್ದಾರೆ. ಹಾಗಾಗಿ 2000 ರೂಪಾಯಿ ನೋಟು ಇವಾಗ ಪ್ರಸ್ತುತ ಚಲಾವಣೆಯಲ್ಲಿ ಇರುವುದಿಲ್ಲ ಸ್ನೇಹಿತರೆ. ಮುಂದೆ ಹೋಗೋಣ. ಈ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವುದು ಪ್ರಮುಖ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಒಂದು ತುಂಗಭದ್ರಾ ಅಣೆಕಟ್ಟು ಇದೆ. ಇದು ಕೃಷ್ಣಾ ನದಿಯ ಉಪನದಿ, ದೊಡ್ಡ ಉಪನದಿಯಾದಂಥ ತುಂಗಭದ್ರಾ ನದಿ ಅದಲ್ಲ, ಇದಕ್ಕೆ ಒಂದು ಅಣೆಕಟ್ಟು ಕಟ್ಟಿದ್ದಾರೆ, ಅದು ತುಂಗಭದ್ರಾ ಅಣೆಕಟ್ಟು. ಈ ಅಣೆಕಟ್ಟಿಗೆ ಪಂಪಸಾಗರ ಅಣೆಕಟ್ಟು ಅಂತೂ ಸಹ ಕರಿತಾ ಬರ್ತೀವಿ. ಅಂದರೆ ನೋಡಿ, ಇದು ಹೊಸಪೇಟೆ ತಾಲೂಕಿನ ಈ ಹೊಸಪೇಟೆ ಎಂಬುದು ಊರನ್ನು ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ನಾನು ಆವಾಗಲೇ ಹೇಳಿದ ವಿಜಯನಗರ ಪ್ರಸಿದ್ಧ ಅರಸನಾದ, ಅದರಲ್ಲಿ ತುಳು ವಂಶದ ಪ್ರಸಿದ್ಧ ಅರಸನಾದ ಶ್ರೀಕೃಷ್ಣ ದೇವರಾಯರು ಏನು ಮಾಡಪ್ಪತ್ತಾರ ಅಂದ್ರೆ ತನ್ನ ತಾಯಿಯಾದ ನಾಗಲಾಂಬಿಕೆಯ ಒಂದು ನೆನಪಿಗಾಗಿ ಈ ತುಂಗಭದ್ರಾ ನದಿಯ ತೀರದಲ್ಲಿ ನಾಗಲಾಂಬಿಕೆಯ ಊರವನ್ನು ಒಂದು ಸ್ಥಾಪನೆ ಮಾಡ್ತಾರೆ. ಆ ಊರಕ್ಕೆ ಏನಪ್ಪಾ ಅಂದ್ರೆ ಈಗ ಪ್ರಸ್ತುತ ಹೊಸಪೇಟೆ ಅಂತ ಕರಿತಾ ಹೋಗ್ತಾರೆ. ಹಾಗಾಗಿ ಈ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರಾ ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಸಹಭಾಗಿತ್ವದ ಒಂದು ಯೋಜನೆ ಆಗಿರುತ್ತದೆ ಅಂತ ನೀವು ನೆನ್ಪಿಟ್ಕೋಕ ಸಾಧ್ಯ ಆಗಿರಬೇಕು. ಇದಕ್ಕೆ ಪಂಪಸಾಗರ ಜಲಾಶಯ ಅಂತಲೂ ಕರಿತಾ ಹೋಗ್ತಾರೆ. ಮುಂದೆ ಹೋಗೋಣ. ಇಲ್ಲಿ ಕಂಡುಬರುವ ಒಂದು ಪ್ರಮುಖವಾದ ಕರಡಿಧಾಮ ಅಂದ್ರೆ ಗುಡೇಕೋಟೆ ಕರಡಿಧಾಮ ಎಲ್ಲಿ ಕಂಡು ಬರುತ್ತೆ? ವಿಜಯನಗರದಲ್ಲಿ. ಅದೇ ರೀತಿ 4 ಕರಡಿಧಾಮಗಳು ಇಲ್ಲಿ ಬರಿತಾ ಹೋಗ್ತೀವಿ ನೋಡಿ. ತಿಮ್ಲಾಪುರ್ 2, ನೋಡಿ, ಕರ್ನಾಟಕದಲ್ಲಿ ಪ್ರಮುಖ 4 ಕರಡಿಧಾಮಗಳು ಕಂಡು ಬರ್ತವ. ಅವು ಯಾವಂದ್ರೆ ತುಮಕೂರು ಜಿಲ್ಲೆಯ ಒಂದು ತಿಮ್ಲಾಪುರ್ ಕರಡಿಧಾಮ, ಅದೇ ರೀತಿ ದರೋಜಿ ಕರಡಿಧಾಮ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಿರಕಲಗೂಡಿನಲ್ಲಿರುವಂತಹ ಒಂದು ಕರಡಿಧಾಮ, ಅದೇ ರೀತಿ ಒಂದು ಗುಡೇಕೋಟೆ ಒಂದು ಕರಡಿಧಾಮ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಹಾಗಾಗಿ
ನಾವು ಪ್ರಸ್ತುತವಾಗಿ ನಾವು ವಿಜಯನಗರ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಬಂದೇವೆ ಸ್ನೇಹಿತರೆ. ಮುಂದೆ ನಾವು ಇಲ್ಲಿವರೆಗೆ ಏನಾಗಿದೆಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಂಡುಬರುವಂತಹ ಇಂದಿನ ಒಂದು ತರಗತಿ ಅದಲ್ಲ ಇದು. ಇಲ್ಲಿಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಸ್ತುತ 7 ಜಿಲ್ಲೆಗಳ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಂಡೇವೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಏನಾದರೂ ಗೊಂದಲಗಳಿದ್ದರೆ ನೋಡಿ, ಇಲ್ಲಿ ಪ್ರಸ್ತುತ ಮೇಲೆ ಡಿಸ್ಪ್ಲೇ ಮೇಲೆ ಕಾಣ್ತಿರುವಂತಹ ಒಂದು ನಂಬರ್ ಇದೆಯಲ್ಲ, ಒಂದು 7899212083 ಅದಲ್ಲ, ಈ ನಂಬರ್ಗೆ ನಿಮಗೆ ಏನಾದರೂ ಓದಲು ಅಥವಾ ನಿಮಗೆ ಏನಾದರೂ ಬುಕ್ಸ್ ಬಗ್ಗೆ ಆಗಲಿ ಅಥವಾ ಯಾವುದೇ ಪ್ರಶ್ನೆಗಳ ಬಗ್ಗೆ ಆದಾಗಲಿ ಅಥವಾ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ಅಥವಾ ಯಾವುದೇ ಒಂದು ಮಾಹಿತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಮಾಹಿತಿಯನ್ನು ನಿಮಗೆ ಬೇಕಾದಲ್ಲಿ ಈ ಮೇಲೆ ಕಾಣುವಂಥ ಒಂದು ಡಿಸ್ಪ್ಲೇ ಅದಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಮೆಸೇಜ್ ಮಾಡತಕ್ಕದ್ದು. ಅದೇ ರೀತಿ ನಿಮಗೆ ಏನಾದರೂ ಮುಂದೆ ನಾವು ಹಾಕುವಂಥ ಅಥವಾ ಡೈಲಿ ನಡೆಸುವಂಥ ಒಂದು ರಸಪ್ ಏನು ಕ್ವಿಜ್ನಲ್ಲಿ ನೀವು ಭಾಗವಹಿಸಬೇಕಾದ್ರೆ ಈ ಕೆಳಗಿರುವಂಥ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಒಂದು ವಾಟ್ಸಪ್ ಗ್ರೂಪ್ ಅಥವಾ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಲಿಕ್ಕೆ ಸಾಧ್ಯ ಆಗಿರಬೇಕು. ನಾವು ನಡೆಸುವಂಥ ಅಥವಾ ನಾವು ಮಾಡುವಂಥ ತರಗತಿಗಳು ಅಲ್ಲಿ ನೋಟಿಫಿಕೇಶನ್ ಹಾಕ್ತಾ ಹೋಗ್ತೀವಿ. ಮತ್ತು ಪ್ರತಿದಿನನೂ ಅಲ್ಲಿ ನಾವು ಕ್ವಿಜ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಲು ಕ್ವಿಜನ್ನು ಅಟೆಂಡ್ ಮಾಡಿದ್ರೆ ತುಂಬ ಸಹಕಾರಿ ಆಗಿರುತ್ತದೆ. ಹಾಗಾಗಿ ನೀವು ಏನಾದರೂ ನಮ್ಮನ್ನು ಸಂಪರ್ಕಿಸಬೇಕಾದರೆ ನೀವು ಈ ಕೆಳಗಿನ ಅಥವಾ ಈ ಡಿಸ್ಪ್ಲೇ ಮೇಲೆ ಕೊಟ್ಟಂಥ ಒಂದು ನಂಬರ್ನಿಗೆ ನೀವು ಮೆಸೇಜ್ ಮಾಡತಕ್ಕದ್ದು. ಇಲ್ಲಿವರೆಗೆ ಒಂದು ತರಗತಿಯನ್ನು ವೀಕ್ಷಿಸಿದ ನನ್ನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಒಂದು ಧನ್ಯವಾದಗಳು. ಥ್ಯಾಂಕ್ ಯು.